ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ತೆಂಗಿನಕಾಯಿ ಚಿಪ್ಪಿಂದ ನಾವು ಏನು ಮಾಡ್ಬೋದು ಡೆಕೋರೇಷನ್ ಅಂತ ನೋಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಯೆಲ್ಲೋ ಕಲರ್ನ ನೋಡ್ಕೊಂಡಿದ್ದೀನಿ ಪೇಂಟಿಂಗ್ ಲೈಟಾಗಿ. ನೆಕ್ಸ್ಟ್ ಗ್ರೀನು, ಓಕೆನಾ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ರೆಡ್ ಕಲರ್, ನೆಕ್ಸ್ಟ್ ಇಲ್ಲಿ ಬ್ಲೂ, ನೆಕ್ಸ್ಟ್ ಇಲ್ಲಿ ಮೆಹಂದಿ ಕಲರ್, ಓಕೆನಾ ಫ್ರೆಂಡ್ಸ್. ಇವಾಗ ನಾನು ಇವುಗಳಿಗೆಲ್ಲ ನಾವು ಯಾವ ಥರ ಡಿಸೈನ್ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್. ನೋಡಿ ಫ್ರೆಂಡ್, ಈ ಗಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಿವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ, ಓಕೆನಾ ಫ್ರೆಂಡ್. ನಾವು ಈ ಥರ ಒಂದು ಡಾಟ್ಸ್ ಹಾಕ್ಕೊಂಡಿದ್ವಿ, ಇಲ್ಲೆಲ್ಲ ಸುತ್ತ ಯೆಲ್ಲೋ ಕಲರ್ ಕಾಣ್ತಿರ್ಬೋದು ನಿಮಗೆ. ಇವಾಗ ನಾವು ಅದನ್ನು ಸುತ್ತ ಗಮ್ ಹಚ್ಕೊತಾ ಹೋಗ್ಬಿಡೋಣ ಫ್ರೆಂಡ್. ಆಮೇಲೆ ನಾವು ಇದನ್ನು ಸ್ಟೋನ್ ಹಚ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ತುಂಬ ಚೆಂದ ಕಾಣುತ್ತೆ. ಆಮೇಲೆ ಈ ಥರ ನಾವು ಮನೇಲಿ ಮಾಡೋದ್ರಿಂದ ನಮಗೆ ತುಂಬ ಮೈಂಡ್ ಫ್ರೆಶ್ ಆಗುತ್ತೆ, ಆಮೇಲೆ ಐಡಿಯಾಸ್ ಬರ್ತಾ ಹೋಗುತ್ತೆ, ಓಕೆನಾ. ಈಗ ನೋಡಿ ನಿಮಗೆ ಒಂಥರ ಸುಂದರವಾಗಿ ಕಾಣ್ತಾ ಹೋಗುತ್ತೆ. ಈಗ ಯಾವ ಥರ ಸ್ಟೋನು ಅಂತ ನಾನು ತೋರಿಸ್ತೀನಿ ಫ್ರೆಂಡ್. ನೋಡ್ಬೋದು, ನಾನು ಹಚ್ಕೊತಾ ಹೋಗ್ತಾ ಇದ್ದೀನಿ, ನಿಮ್ಗಾಗಲೇ ಶೈನ್ ಕಾಣ್ತಾ ಹೋಗುತ್ತೆ ಅಲ್ಲಿ, ಓಕೆನಾ. ನೋಡ್ಬೋದು ನೀವು ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆಲ್ಲ ಸ್ಟೇಷ್ನರಿ ಸಾಮಾನಲ್ಲಿ ಸಿಗುತ್ತೆ ಫ್ರೆಂಡ್. ನಾವು ಬ್ಲೌಸ್ ಎಲ್ಲ ಡೆಕೋರೇಷನ್ ಮಾಡ್ತೀವಲ್ಲ ಫ್ರೆಂಡ್, ಆ ಥರದಲ್ಲಿ ನಾವು ವೈಟ್ ಸ್ಟೋನ್ ನಾನು ತೊಗೊಂಡಿದ್ದೀನಿ. ನೋಡಿ ಇಲ್ಲೆಲ್ಲ ಎಷ್ಟು ಚೆಂದ ಕಾಣುತ್ತೆ. ಇದೇ ಥರದಲ್ಲಿ ಇನ್ನೊಂದು ಯೂಸ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ ನಾವು ಮಾಡೋಣ. ಫಸ್ಟು ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಾಯಿಗಳಿಗೂ ನಾವು ಈ ಥರ ಸ್ಟೋನ್ ಇಟ್ಕೊತ ಹೋಗ್ಬಿಡೋಣ ಫ್ರೆಂಡ್, ಓಕೆನಾ. ನೋಡ್ಬೋದು ರೆಡ್ ಕಲರಲ್ಲಿ ವೈಟ್ ಶೈನ್ ತುಂಬ ಚೆಂದ ಕಾಣ್ತಾ ಇದೆ ಅಲ್ವಾ. ನೋಡ್ಬೋದು ನೋಡಿ ಫ್ರೆಂಡ್, ಇಲ್ಲಿ ಆಯಿತು ಫ್ರೆಂಡ್ಸ್. ನೋಡಿ ಇಲ್ಲಿ ಎಷ್ಟು ಚೆಂದ ಕಾಣುತ್ತೆ ಅಲ್ವಾ. ಇದೇ ಥರನೂ ಎಲ್ಲನೂ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್. ನೋಡಿ ನಾನಿಲ್ಲಿ ಮೆಹಂದಿ ಕಲರಲ್ಲಿ ಮಾಡಿದ್ದೀನಿ, ಕಾಣುತ್ತೆ ತುಂಬ ಚೆಂದ. ಆಮೇಲೆ ಇದರಲ್ಲಿ ಬ್ಲೂ ಕಲರಲ್ಲಿ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ ಅಲ್ವಾ. ನೋಡಿ ಈಗ ಇದೇ ಥರ ಡಿಸೈನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಇನ್ನು ಎಲ್ಲ ಥರದ್ದನ್ನು ಫಿನಿಷ್ ಮಾಡಿಬಿಡೋಣ ಫ್ರೆಂಡ್. ಅದಾದಮೇಲೆ ನಿಮಗೆ ಡಿಸೈನ್ಸ್ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಇಲ್ಲಿ ಈ ಥರ ಕಾಣುತ್ತೆ ಅಲ್ವಾ. ನೋಡಿ ಎಲ್ಲನೂ ಅದೇ ಥರ. ನೋಡಿ ಫ್ರೆಂಡ್ಸ್, ಈ ಥರ ರೆಡ್ಡಲ್ಲಿ ಎಷ್ಟು ಚೆಂದ ಕಾಣುತ್ತೆ. ನಾವು ಇವಾಗ ತೋರಿಸಿದ್ನಲ್ಲ ಅದೇ ಥರದಲ್ಲಿ ಮಿರರ್ ಇಟ್ಕೊಂಡು ಬರ್ತಾಯಿದ್ದೀನಿ ನಾನು. ಅಲ್ಲಿ ಒಂದು ಹಾಫ್ ಸೆಂಟಿಮೀಟರ್ ನಾವು ಅಂದರೆ ನಮ್ಮ ಅಳತೆ ಪ್ರಕಾರ ತೊಗೋಬೋದು, ಸೆಂಟಿಮೀಟರ್ ಲೆಕ್ಕದಾಗೆ ತಗೋಬೇಕೆಂಬುದೇನಿಲ್ಲ ಫ್ರೆಂಡ್ಸ್. ನೋಡಿ ಈ ಥರದಲ್ಲಿ ಹೆಚ್ಕೊಂಡು ನಾವು ಒಂದು ವೇಳೆ ಗಮ್ಮು ಕಮ್ಮಿ ಇತ್ತಂತಂದರೆ ಅದು ಕೂರಲ್ಲ ಫ್ರೆಂಡ್. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಗಮ್ ಯೂಸ್ ಮಾಡಿಬಿಟ್ಟು ಹಚ್ಬೇಕಾಗುತ್ತೆ, ಓಕೆನಾ. ಆರಿಬಿಡುತ್ತೆ ಅದು, ಬೇಗನೆ ಹಚ್ಕೊಂಡು ಹೋಗ್ಬೇಕು ಫ್ರೆಂಡ್ ಮಿರರ್ದು, ಓಕೆನಾ. ಇದು ನೋಡಿ ಮನೇಲಿ ಡೆಕೋರೇಷನ್ ಮಾಡೋದು, ಆಮೇಲೆ ಸಮ್ಮರ್ ಕ್ಯಾಂಪಿಗೆಲ್ಲ ನಾವು ಈ ಥರ ನಾವೇ ಮಾಡಿಕೊಂಡು ಮನೇಲಿ ಅಂಟಿಸ್ಕೊಳೋದ್ರಿಂದ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್, ಓಕೆನಾ. ನೋಡಿ ನಾವು ಮನೇಲಿ ಹಾಕಿದ ತಕ್ಷಣ ಇದನ್ನು ಹೊರಗಡೆ ಕೊಂಡ್ಕೊಂಡು ಬರೋದಕ್ಕೂ ನಾವೇ ಪ್ರಿಪೇರ್ ಮಾಡೋದಕ್ಕೂ ತುಂಬ ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ ಫ್ರೆಂಡ್. ಈ ಥರ ಮಾಡೋದ್ರಿಂದ ನಾವು ಕಲಿಸ್ತಾ ಹೋಗ್ತೀವಿ, ಓಕೆನಾ ಫ್ರೆಂಡ್. ನೋಡ್ಬೋದು ನೀವಿಲ್ಲಿ ಎಷ್ಟು ಸುಂದರವಾಗಿ. ಇದೆಲ್ಲ ಸಮ್ಮರ್ ಕ್ಯಾಂಪಿಂದ ಈಗ ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್, ಎಲ್ಲನೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಮನೆಯಲ್ಲೇ ಮಿರರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟೋನ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್. ನೋಡ್ಬೋದು ನೀವು ಇದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ, ಓಕೆನಾ ಫ್ರೆಂಡ್. ನೋಡ್ಬೋದು ಇಲ್ಲಿ ಇದನ್ನು ಹಾಕಿದ ತಕ್ಷಣ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್. ಇದೇ ಥರ ಎಲ್ಲನೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ ಅಲ್ವಾ. ಈ ಥರ ಕಾಣ್ತಾ ಇದೆ ನೋಡ್ಬೋದು. ಈ ಥರ ಮಿಂಚನ್ನು ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಬಿಡ್ಬೇಕು, ಓಕೆನಾ. ಈ ಥರ ಕಾಣುತ್ತೆ ನಿಮಗೆ ಮಿಂಚು ಹಾಕ್ತಾ ನೋಡ್ಬೋದು.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.